2 ಅಂತಸ್ತಿನ ಕಟ್ಟಡ ಕುಸಿದು ಆ ಸ್ಥಳದಲ್ಲಿ ಸದ್ಯ ಈಗ ತೆರವು ಕಾರ್ಯಾಚರಣೆ ನಡೀತಾ ಇದೆ. ನ್ಯೂ ತೆಪ್ಪಸಂದ್ರದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಕಟ್ಟಡದ ಒಳಗೆ ಒಡವೆ, ಹಣ, ಬೆಲೆ ಬಾಳುವಂತ ವಸ್ತುಗಳೆಲ್ಲ ಇದ್ದಾವೆ. ಹೀಗಾಗಿ ಪಾಪ ಬಾಡಿಗೆದಾರರು ಪರದಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಈಗ 30 ಸಿಬ್ಬಂದಿಯಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ನ್ಯೂ ತಿಪ್ಪಸಂದ್ರದಲ್ಲಿ ಕಟ್ಟಡ ಕುಸಿತಕ್ಕೆ ಕಾರಣಗಳಿದೆ. 2 ಅಂತಸ್ತಿನ ಕಟ್ಟಡ. ಸೊ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಅದು ಯಾವ ರೀತಿ ಒಂದು ಕಡೆಗೆ ವಾಲಿದೆ, ಅದಾದ್ಮೇಲೆ ಅದನ್ನ ನೆಲಸಮ ಮಾಡಿ ತೆರವುಗೊಳಿಸುವಂತ ಕಾರ್ಯಾಚರಣೆ ನಡೀತಾ ಇದೆ ಅಂತ. ಈ 2 ಅಂತಸ್ತಿನ ಕಟ್ಟಡ ಕುಸಿದಿದ್ದು ಏಕೆ ಆಗಿದ್ರೆ, ಯಾವ ಕಾರಣಗಳಿಗೆ ಅನ್ನೋದನ್ನು ನೋಡ್ತಾ ಹೋಗೋದು. 2 ಅಂತಸ್ತಿನ ಕಟ್ಟಡ 40 ವರ್ಷದ ಹಳೆಯ ಕಟ್ಟಡ ಇದು ಅನ್ನೋದು ಗೊತ್ತಾಗ್ತಾ ಇದೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಸುಮಾರು 40 ವರ್ಷ ಹಳೆಯ ಕಟ್ಟಡ ಇದು. ನಿರ್ಮಾಣ ಹಂತದಲ್ಲಿ ಕಾಲಮ್ಸ್ಗಳಿಲ್ಲದೆ ಮನೆ ಕಟ್ಟಿಸಿರೋದು ಗೊತ್ತಾಗ್ತಾ ಇದೆ. ಯಾವುದೇ ಕಾಲಮ್ಗಳನ್ನು ಬಳಕೆ ಮಾಡಿಲ್ಲ, ಕೇವಲ ವಾಲ್ಗಳಷ್ಟೇ ಇದ್ದಾವೆ. ಇಲ್ಲಿ ಪಕ್ಕದ ಸೈಟ್ನಲ್ಲಿ ಮನೆ ಕಟ್ಟೋದಕ್ಕೆ 8 ರಿಂದ 10 ಅಡಿ ಅಡಿಪಾಯ ತೋಡಿದ್ದು ಮತ್ತೊಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು 1 ಇಂಚು ಕೂಡ ಗ್ಯಾಪ್ ಕೊಡದೆ ಪಕ್ಕದ ಸೈಟಲ್ಲಿ ಕಾಲಮ್ಸ್ ಅನ್ನ ಹಾಕಿಸಿರೋದು, ಒತ್ತುಗೋಡೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಸದ್ಯ ಸ್ಥಳದಲ್ಲಿ ಕಟ್ಟಡ ತೆರವು ಕಾರ್ಯಾಚರಣೆ ಹೇಗಾಗ್ತಾ ಇದೆ, ಜೊತೆಗೆ ಇಲ್ಲಿ ವಾಸ ಮಾಡ್ತಿದ್ದಂಥವ್ರು ಏನು ತಮ್ಮ ಎಲ್ಲವನ್ನೂ ಅಲ್ಲೇ ಬಿಟ್ಟು ಹೊರಗೆ ಬಂದು ಜೀವ ಉಳಿಸ್ಕೊಂಡಿದ್ದಾರೆ, ಏನ್ ಹೇಳ್ತಾರೆ ಅವರು? ವಿಜಯ್, ಈಗಾಗಲೇ ತಿಪ್ಪಸಂದ್ರದಲ್ಲಿರುವಂತಹ 2 ಅಂತಸ್ತಿನ ಕಟ್ಟಡ ಏನಿದೆ ಅದು ನಿನ್ನೆ ಕುಸಿದು ಬಿದ್ದಿತ್ತು. ಇಲ್ಲಿ ಈಗಾಗಲೇ ತೆರವು ಕಾರ್ಯಾಚರಣೆ ಕೂಡ ಸಂಪೂರ್ಣವಾಗಿ ಮಾಡಿರುವಂಥದ್ದು. ಅಂದರೆ 30ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳು ಈ ಒಂದು ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಬಿಲ್ಡಿಂಗ್ ಅನ್ನು ಸಂಪೂರ್ಣವಾಗಿ ತೆರವುಗೊಳಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಆದರೆ ಆ ತೆರವುಗೊಳಿಸಿರುವಂಥ ಅವಶೇಷಗಳನ್ನು ಇನ್ನೂ ಕೂಡ ಶಿಫ್ಟ್ ಮಾಡುವಂಥ ಒಂದು ಕೆಲಸ ಆಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಬಾಡಿಗೆದಾರರು ಯಾರ್ಯಾರಿದ್ರು ಅವರ ಚಿನ್ನಾಭರಣಗಳಾಗಿರ್ಬೋದು ಅಥವಾ ಆಸ್ತಿಪತ್ರಗಳಾಗಿರ್ಬೋದು ಅವೆಲ್ಲವೂ ಕೂಡ ಈ ಒಂದು ಬಿಲ್ಡಿಂಗ್ನ ಅಡಿಗೆ ಇರೋದ್ರಿಂದಾಗಿ ಅದನ್ನು ಇನ್ನು ತೆರವುಗೊಳಿಸುವಂಥ ಒಂದು ಕೆಲಸ ಏನಿದೆ, ಅಂದರೆ ತೆರವುಗೊಳಿಸಿದ್ರು ಕೂಡ ಅದನ್ನು ಶಿಫ್ಟ್ ಮಾಡುವಂಥ ಒಂದು ಕೆಲಸ ಏನಿದೆ ಅದು ಆಗಿಲ್ಲ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಅಂದರೆ ಈಗಾಗಲೇ ಅದನ್ನು ತೆರವುಗೊಳಿಸುವಂಥ ಒಂದು ಕೆಲಸ ಆಗಿದೆ. ಈ ಒಂದು ಕಟ್ಟಡ ಹಾಗಾದರೆ ಯಾಕೆ ಬಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋದರೆ, ಮುಖ್ಯವಾಗಿ ಇದು 40 ವರ್ಷಗಳ ಹಿಂದಿನ ಕಟ್ಟಡ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಎರಡನೆಯದಾಗಿ ನಿರ್ಮಾಣ ಹಂತದಲ್ಲಿ ಕಾಲಮ್ಸ್ಗಳನ್ನು ಕೂಡ ಇಲ್ಲಿ ಹಾಕಿರಲಿಲ್ಲ. ಹಾಗಾಗಿ ಈ ಒಂದು ಕಟ್ಟಡ ಏನಿತ್ತು ಇದು ಶಿಥಿಲಾವಸ್ಥೆಯನ್ನು ತಲುಪಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮೂರನೇದು, ಪಕ್ಕದ ಸೈಟ್ ಏನಿದೆ ಅಲ್ಲಿ ಈಗಾಗಲೇ 8 ರಿಂದ 10 ಅಡಿ ಪಾಯವನ್ನು ತೋಡಿ ಮತ್ತೊಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಇಲ್ಲಿ ಈ ಒಂದು ಕಟ್ಟಡ ಏನಿತ್ತು ಇದು ಶಿಥಿಲವಾಗಿತ್ತು ಅನ್ನುವಂಥದ್ದು ಏನಿದೆ ಅದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ 1 ಇಂಚು ಗ್ಯಾಪನ್ನು ಕೊಡದೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಕಟ್ಟಡವನ್ನು ಕಟ್ತಾ ಇದ್ದಂತಹ ಪರಿಣಾಮ ಏನಿದೆ ಅದು ಈ ಒಂದು ಕಟ್ಟಡ ಕುಸಿತಗೊಳ್ಳಲಿಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಕಟ್ಟಡದ ಅಡಿಪಾಯದಲ್ಲಿರುವಂತಹ ಮಣ್ಣೇನಿದೆ ಅದು ಕೂಡ ಸ್ಟ್ರೆಂತ್ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಈ ಒಂದು ಕಟ್ಟಡ ಏನಿದೆ ಇದು ಕುಸಿದಿದೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇಲ್ಲಿ ಬಾಡಿಗೆದಾರರು ಏನಿದ್ದಾರೆ ಅವರಿಗೆ ಈಗ ನಿಜವಾಗ್ಲೂ ಕೂಡ ಸಂಕಷ್ಟ ಅನ್ನುವಂಥದ್ದು ಎದುರಾಗಿದೆ. ಕಾರಣ ಇಲ್ಲಿ ಯಾರು ಕೂಡ ಅವರಿಗೆ ಸಹಾಯ ಮಾಡಲಿಕ್ಕೂ ಕೂಡ ಮುಂದೆ ಬಂದಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಒಂದು ಕಟ್ಟಡದ ಒಳಗಡೆಗೆ ಎಲ್ಲ ಒಂದು ಸಾಮಗ್ರಿಗಳು ಇರೋದ್ರಿಂದಾಗಿ ಅವರಿಗೆ ನಿಜಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಜೀವನವನ್ನು ಕಟ್ಕೊಂಡಿರ್ತಾರೆ. ಸಾಕಷ್ಟು ಒಂದು ಆಸ್ತಿ ಆಗಿರ್ಬೋದು, ಹಣವಾಗಿರ್ಬೋದು, ಎಲ್ಲ ಮುಂದಿನ ಭವಿಷ್ಯಕ್ಕೆ ಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಸಂಪಾದನೆಯನ್ನು ಮಾಡಿರ್ತಾರೆ. ಆ ಎಲ್ಲ ಹಣ ಕೂಡ ಈ ರೀತಿಯಲ್ಲಿ ಮಣ್ಣು ಪಾಲಾದರೆ ಯಾರಿಗಾದರೂ ಕೂಡ ನಿಜಕ್ಕೂ ದುಃಖ ಅನ್ನುವಂಥದ್ದಾಗುತ್ತೆ. ಅದೇ ಒಂದು ಪರಿಸ್ಥಿತಿಯಲ್ಲಿ ಈಗಿನ ಸದ್ಯಕ್ಕೆ ಈ ಒಂದು ಬಾಡಿಗೆದಾರರು ಕೂಡ ಇರುವಂಥದ್ದು. ಅಂದರೆ ಈ ರೀತಿಯ ಒಂದು ಘಟನೆಗಳು ಆದಂಥ ಸಂದರ್ಭದಲ್ಲಿ ಬಾಡಿಗೆದಾರರಿಗೆ ಯಾವುದೇ ರೀತಿಯಲ್ಲೂ ಕೂಡ ಭದ್ರತೆ ಅನ್ನುವಂಥದ್ದು ಸಿಗೋದಿಲ್ಲ. ಅವರು ಮಾಡಿರುವಂಥ ಎಲ್ಲ ವಸ್ತುಗಳು ಕೂಡ ಈ ರೀತಿ ಮಣ್ಣು ಪಾಲಾದರೆ ಯಾವ ರೀತಿಯಲ್ಲಿ ಹಾಗಾದರೆ ನಾವು ಮುಂದೆ ಬೇಕು ಅನ್ನುವಂಥ ಒಂದು ಪ್ರಶ್ನೆ ಏನಿದೆ ಅದು ಕೂಡ ಇಲ್ಲಿ ಉದ್ಭವವಾಗುತ್ತೆ. ಸದ್ಯ ಎಲ್ಲ ಆಭರಣಗಳು ಆಗಿರ್ಬೋದು ಅಥವಾ ಅವರ ಡಾಕ್ಯುಮೆಂಟ್ಗಳಾಗಿರ್ಬೋದು ಎಲ್ಲವೂ ಕೂಡ ಈ ಒಂದು ಅವಶೇಷಗಳ ಅಡಿಯಲ್ಲಿ ಸಿಲುಕಿದೆ. ಹಾಗಾಗಿ ಅವರಿಗೆ ಈ ಕಡೆ ಅದನ್ನ ಸ್ಥಳ ಅಂದರೆ ಒಂದು ಈಗಾಗಲೇ ಯಾವ ಈ ಬಿಲ್ಡಿಂಗ್ ಅನ್ನು ಕೊಲಾಪ್ಸ್ ಮಾಡಲಾಗಿದೆಯಲ್ಲ ಅದೆಲ್ಲವನ್ನ ಕೂಡ ಶಿಫ್ಟ್ ಮಾಡಲಿಕ್ಕೆ ಅವರು ಕೂಡ ಸ್ವಲ್ಪ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಚಿನ್ನಾಭರಣಗಳೆಲ್ಲವೂ ಇರೋದ್ರಿಂದ ಅದನ್ನು ದಯವಿಟ್ಟು ನಮಗೆ ತೆಕ್ಕೊಡಿ. ಯಾಕೆ ಅಂದರೆ ನಮಗೆ ಮುಂದಿನ ಒಂದು ಭವಿಷ್ಯವನ್ನು ನಾವು ಕಟ್ಕೊಳ್ಬೇಕಾಗಿದೆ. ಅದು ಯಾವುದು ಕೂಡ ಇಲ್ಲದೆ ಜೀವನವನ್ನು ಕಟ್ಟಿಕೊಳ್ಳುವಂಥದ್ದು ಹೇಗೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಆ ಒಂದು ಪ್ರಶ್ನೆ ಎಂಥವರಿಗಾದ್ರೂ ಕೂಡ ಆದರೂ ಕೂಡ ಉದ್ಭವ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಜೀವಮಾನದ ಎಲ್ಲ ಒಂದು ದುಡಿಮೆಯನ್ನು ಇವರು ಹಾಕಿರ್ತಾರೆ. ಅದು ದುಡ್ಡನ್ನು ಕೂಡ ಕೊಟ್ಟಿರ್ಬೋದು, ಬಾಡಿಗೆಗಿರ್ಬೋದು, ಕೆಲವರು ಲೀಸ್ಗೂ ಕೂಡ ಹಣವನ್ನು ಕೊಟ್ಟಿರ್ಬೋದು. ಅವೆಲ್ಲವೂ ಕೂಡ ಈಗ ಅವರಿಗೆ ಮುಂದಿನ ಭವಿಷ್ಯದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ತಾ ಬರುತ್ತೆ. ಆ
ನಿಟ್ಟಿನಲ್ಲಿ ಬಾಡಿಗೆದಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ರೀತಿ ಸಾಕಷ್ಟು ಕಡೆಗಳಲ್ಲಿ ಕಟ್ಟಡಗಳು ಇದೇ ರೀತಿಯಲ್ಲಿ ಇರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. BBMP ಈಗಾಗಲೇ ಅದನ್ನ ಮಾರ್ಕ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಆದರೆ ಅದನ್ನು ತೆರವುಗೊಳಿಸಲಿಕ್ಕೆ ಸಾಕಷ್ಟು ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವೆಲ್ಲವೂ ಕೂಡ ತೆರವುಗೊಂಡ್ರೆ ಈ ರೀತಿಯ ಒಂದು ಸಮಸ್ಯೆಗಳು ಆಗೋದಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿರುವಂತಹ ಒಂದು ವಿಚಾರ. ಆದ್ದರಿಂದ BBMP ಅಧಿಕಾರಿಗಳು ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಮತ್ತೆ ಕೆಲವು ಕಡೆಗಳಲ್ಲಿ ಅನಧಿಕೃತವಾಗಿ ಸಾಕಷ್ಟು ಜನ ಕಟ್ಟಡವನ್ನು ಕಟ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಅದನ್ನು ಕೂಡ ತೆರವುಗೊಳಿಸುವಂತ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.